ನಿನ್ನೆ ಸುರತ್ಕಲ್ಲಲ್ಲಿ ಮುಸ್ಲಿಂ ಯುವಕನ ಕೊಲೆ ಮಾಡಿದ್ದಾರೆ. ಇದಕ್ಕೆ ಸಿಎಂ ಆಕ್ಷನ್ ರಿಯಾಕ್ಷನ್ ಅಂತ ಒಂದು ಹೇಳಿಕೆ ಕೊಟ್ಟಿದ್ರು ಹಿಂದೆ. ಅದೇ ಕಾರಣ ಅಂತ ಅಲ್ಲಿನ ನಾಯಕರು ಆರೋಪ ಮಾಡ್ತಾರೆ. ನೋಡಿ, ಚೀಫ್ ಮಿನಿಸ್ಟ್ರು ನಾನು ಸಿಎಂ ಅನ್ನೋದೇ ಮರ್ತುಬಿಟ್ಟಿದ್ದಾರೆ. ಒಬ್ಬ ಸಿಎಂ ಆದವರು ಇಡೀ ರಾಜ್ಯಕ್ಕೆ ಸಿಎಂ. ಏನು ಆ್ಯಕ್ಷನ್, ಏನು ರಿಯಾಕ್ಷನು, ಇವ್ರು ಹಾಕಿದ್ದಾರೆ ಅಂತ. ಇಟ್ ಈಸ್ ಇಸ್ ಡ್ಯೂಟಿ. ಅವರು ಎಲ್ಲರಿಗೂ ರಕ್ಷಣೆ ಕೊಡಬೇಕಾದವರು ಡ್ಯೂಟಿ. ಯಾವ ರಿಯಾಕ್ಷನ್ ಏನಾಯಿತು, ಏನು ಆ್ಯಕ್ಷನ್ ಆಯಿತು, ಯಾರೇನು ತಪ್ಪು ಮಾಡಿಬಿಟ್ಟಿದ್ದಾರೆ. ಇವರು ಮಾರಲ್ ಪೊಲೀಸಿಂಗಿಗೆ ಎನ್ಕರೇಜ್ ಮಾಡಿ ಅವ್ರ ಪರ ಸ್ಟೇಟ್ಮೆಂಟ್ ಕೊಟ್ಕೊಂಡು ಬರೀ ಕಾನ್ಸ್ಟಿಟ್ಯೂಷನಲ್ಲಿ, ಸಂವಿಧಾನದಲ್ಲಿ ಏನು ಇವರು ಇದನ್ನು ಓದ್ ತೊಗೊಂಡಿದ್ದಾರೆ, ಇವರು ಅದರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಇಂಥ ಒಂದು ಪರಿಸ್ಥಿತಿ ಬಂದು ಯಾರು ಇನ್ವೆಸ್ಟರ್ಸ್ ಬರ್ತಾ ಇಲ್ಲ, ಏನು ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಫೈನಾನ್ಷಿಯಲ್ ಕ್ರೈಸಿಸ್ ಆಗ್ತಾ ಇದೆ, ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಇವಕ್ಕೆಲ್ಲ ಕಾರಣ ಚೀಫ್ ಮಿನಿಸ್ಟರ್. ನಾನು ಎಲ್ಲ ಸಂದರ್ಭದಲ್ಲೂ ಅಷ್ಟೇ, ಇವ್ರ ಕಾಲದಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಾಕಿ ಬಟ್ಟೆ ಬಿಟ್ಬಿಟ್ಟು ಹಾಕೊಂಡು ಕೂತ್ಕೊಂಡು ಮಾರಲ್ ಪೊಲೀಸ್ಗೆ ಎನ್ಕರೇಜ್ ಮಾಡಿಕೊಂಡು ತಪ್ಪೇನಿದೆ ಅಂತ ಹೇಳಿದ್ರು. ಇವೆಲ್ಲ ಐ ಥಿಂಕ್ ಭಾಳ ಬೇಜವಾಬ್ದಾರಿ ಆದಂಥ ಹೇಳಿಕೆಗಳನ್ನು ಮುಖ್ಯಮಂತ್ರಿಗಳು ಕೊಟ್ಕೊಂಡು ಬರ್ತಾ ಇದ್ದಾರೆ. ನನಗೆ ಭಾಳ ರಾಜ್ಯಕ್ಕೆ ಒಂದು ದೊಡ್ಡ ಅವಮಾನ. ಹೇಳ್ಬೇಕು, ಅವರೇ ಹೇಳ್ಬೇಕದು ಯಾವ ಆ್ಯಕ್ಷನ್ ರಿಯಾಕ್ಷನ್ ಅಂತ. ಯು ಶುಡ್ ಟೆಲ್. ಅವ್ರಿಗೆ ಸಾಮರ್ಥ್ಯ ಇಲ್ಲ ಅಂತಂದರೆ, ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಧಿಕಾರ ಬಿಟ್ಟು ತೊಲಗಬೇಕು. ಹಾಗಂತ ನಮ್ಮ ಜನರ ಪ್ರಾಣನ ತೆಗೆದುಕೊಳ್ಳೋದಲ್ಲ.